ನುಗ್ಗೆ ಸೊಪ್ಪಿನ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಒಂದು ನುಗ್ಗೆ ಸೊಪ್ಪು, ಕರ್ಬೇವಿನ ಸೊಪ್ಪು, ಎಳ್ಳು, ಮೆಂತ್ಯ, ಬೆಳಿಗ್ಗೆ ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಹುರುಗಡ್ಲೆ ಮತ್ತೆ ಕಡಲೆ, ಜೀರಿಗೆ. ಇದರ ಬೆನಿಫಿಟ್ಸ್ ಬಂದು ನಿಮಗೆ ಹೇರ್ ಫಾಲ್ ಇದ್ರೆ ಅಥವಾ ಹೇರ್ ಗ್ರೋತಿಗೆ ಸಮಸ್ಯೆ ಆಗ್ತಿದ್ರೆ ಅಂಡ್ ಮೇನ್ ಶುಗರ್ ಇರೋರಿಗೆ ಅಂಡ್ ಇದರಲ್ಲಿ ವಿಟಮಿನ್ಸ್ ಇರೋದ್ರಿಂದ ಹಾಗೆ ಕೆಲವು ನುಗ್ಗೆ ಸೊಪ್ಪನ್ನು ತಿನ್ನಕ್ಕೆ ಇಷ್ಟಪಡದೇ ಇರೋರಿಗೆ ಇದರಲ್ಲಿ ಒಂದು ಚಟ್ನಿ ಪುಡಿ ಮಾಡಿ ನೀವು ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆಗಾದ್ರೂ ಸರಿ ಅಥವಾ ಈ ಚಟ್ನಿ ಪೌಡರ್ಸ್ನ ಇಡ್ಲಿ ಜೊತೆಗೆ, ದೋಸೆ ಜೊತೆಗೆ, ಚಪಾತಿ ಜೊತೆಗೆ ಯಾವುದ್ರ ಜೊತೆ ಬೇಕಾದ್ರೂ ನೀವು ಇದನ್ನ ಸರ್ವ್ ಮಾಡ್ಕೊಂಡು ತಿಂದ್ರೆ ನುಗ್ಗೆ ಸೊಪ್ಪು ತಿಂದಾಗ ಒಂದ್ಸಲ ಅಂಡ್ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಈ ಪೌಡರ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನೆಲ್ಲ ಒಣಗಿಸಿ ಆಲ್ರೆಡಿ ಇಟ್ಟಿರೋದು. ಸೊ ಇದನ್ನು ಮತ್ತೆ ತಿಂದು ಡ್ರೈ ರೋಸ್ಟ್ ಮಾಡ್ಕೊಳ್ತಾರೆ ವಿತೌಟ್ ಆಯಿಲ್. ಪ್ಯಾನ್ ತಗೊಂಡು ಇದನ್ನೆಲ್ಲ ಒಂದು ಡ್ರೈ ರೋಸ್ಟ್ ಮಾಡೋಣ. ನೆಕ್ಸ್ಟು ಅದೇ ಥರ ಕರ್ಬೇವಿನ ಸೊಪ್ಪನ್ನ ರೋಸ್ಟ್ ಮಾಡ್ಕೊಳ್ಳೋಣ. ಜಾಸ್ತಿ ಏನಿಲ್ಲ, ಆಲ್ರೆಡಿ ಒಣಗಿರೋದ್ರಿಂದ ತಗೊಂಡ್ರೆ ಸಾಕು. ನೆಕ್ಸ್ಟು ಕಡಲೆ ಬೀಜನ ಹಂಗೆ ರೋಸ್ಟ್ ಮಾಡೋಣ. ಅಷ್ಟು ನೋಡಿದ್ರೆ ಕಡಲೆ ಬೀಜ ರೋಸ್ಟ್ ಆಗೋಷ್ಟೊತ್ತಿಗೆ ಇದೆಲ್ಲನ್ನು ಪೌಡರ್ ಮಾಡ್ಕೊಳ್ಳೋಣ. ಕಡಲೆಬೇಳೆನ ಹುರ್ಕೊಳ್ಳೋಣ. ಮೇನು ಎಲ್ಲ ಕಾಳುಗಳನ್ನ ಆಯಿಲ್ ಇಲ್ದಾಗೆ ಹುರ್ಕೋಬೇಕು. ಅದೇ ರೀತಿ ನೆಕ್ಸ್ಟ್ ಉದ್ದಿನ ಬೇಳೆ ಕೂಡ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕರಿ ಎಳ್ಳು, ನೆಕ್ಸ್ಟ್ ಮೆಂತ್ಯ ಕೂಡ ಹಾಗೆ ಬೆಚ್ಚಗೆ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಜೀರಿಗೆ ಕೂಡ ಬೆಚ್ಚಗೆ ಮಾಡ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಇಲ್ಲದೆ ನಮ್ಗೆ ಯಾವ ಪೌಡರು ರೆಡಿ ಆಗಲ್ಲ. ಬಾದಾಮಿ ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಬೇಡಿಗೆ ಮೆಣಸಿನಕಾಯಿ, ಇದು ಜಸ್ಟ್ ಕಲರಿಗೆ ಹಾಕ್ತಾ ಇರೋದ್ರಿಂದ ಸ್ವಲ್ಪನೇ ಹಾಕ್ತಾ ಇದ್ದೀನಿ. ಫೈನಲಿ ಕಡಲೆ ಜಸ್ಟ್ ಬೆಚ್ಚಗೆ ಮಾಡ್ತಿದ್ದೀವಿ. ಅವಾಗಲೇ ಹೇಳಿದಾಗೆ ಈ ಸೊಪ್ಪುಗಳನ್ನ ಪೌಡರ್ ಮಾಡ್ಕೊಂಡಿದ್ದೀವಿ. ಈ ನೆಕ್ಸ್ಟ್ ಏನೇನು ಹುರಿದಿಟ್ಕೊಂಡಿದ್ವಿ ಇದನ್ನೆಲ್ಲನೂ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ಅದನ್ನು ಕೂಡ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಹೇಗೆ ಫೈನ್ ಪೇಸ್ಟ್ ಆಗಿದೆ. ನೆಕ್ಸ್ಟ್ ಎರಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಖಾರಕ್ಕೆ ಚಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಚಿಲ್ಲಿ ಪೌಡರ್ ಆಲ್ರೆಡಿ ಕಲರ್ಗೆ ಬೇಡಿಗೆ ಹಾಕಿದ್ದೀವಿ. ಜಸ್ಟ್ ಇದು ಖಾರ. ಹಾಗೆ ಇಂಗು ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಎಲ್ಲ ಪೌಡರ್ನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಮಿಕ್ಸರಲ್ಲಿ ಒಂದೊಳ್ಳೆ ಮಿಕ್ಸ್ ಕೊಡೋಣ. ಸೊ ಎಲ್ಲ ಪೌಡರ್ಸು ನೀಟಾಗಿ ಬ್ಲೆಂಡ್ ಆಗುತ್ತೆ. ಫೈನಲಿ ನೋಡಿ ನಮ್ಮ ಪೌಡರ್ ಹೇಗೆ ರೆಡಿ ಆಗಿದೆ.